ದೊಡ್ಡಮ್ಮ, ಹಾಗೇನೂ ಇಲ್ಲ. ನನಗೆ ಅಲ್ಲಿನ ವಿಶಾಲವಾದ ಗಾರ್ಡನ್, ಅಲ್ಲಿರುವ ಬಣ್ಣ ಬಣ್ಣದ ಹೂ ಗಿಡಗಳನ್ನು ನೋಡಿ ತುಂಬ ಇಷ್ಟ ಆಯಿತು ಎನ್ನುವಷ್ಟರಲ್ಲಿ ಅದನ್ನೆಲ್ಲ ನೀನು ಯಾವಾಗ ನೋಡಿದೆ ಎಂದು ಕೇಳಿದರು ಸುಕನ್ಯಾ. ದೊಡ್ಡಮ್ಮ, ಅವನಿ ಅಕ್ಕ ಮೊನ್ನೆ ರಾತ್ರಿ ಊಟ ಮುಗಿಸಿ ಟೆರೇಸ್ ಮೇಲೆ ವಾಕಿಂಗ್ ಮಾಡಲು ಕರೆದಾಗ ಅಲ್ಲಿನ ಆ ಗಾರ್ಡನ್ ಬೆಳಕಿನ ಜೊತೆಗೆ ಚೆನ್ನಾಗಿ ಕಾಣಿಸ್ತಿತ್ತು ಎಂದು ಹೇಳಿದಳು ಆರುಷಿ. ಓ ಆಗ, ಸರಿ ಸರಿ ಎಂದರು ಸುಕನ್ಯಾ. ಸ್ವಲ್ಪ ಇರು, 10 ಗಂಟೆ ಆಗುವಷ್ಟರಲ್ಲಿ ಅಲ್ಲಿನ ಮನೆ ಕೆಲಸದವರು ಸರೋಜಮ್ಮ ಹೊರಗಡೆ ಗಾರ್ಡನ್ಗೆ ಬರುತ್ತಾರೆ. ಅವರನ್ನು ಮಾತನಾಡಿಸಿ ನೋಡುತ್ತೇನೆ ಅಂದರು. ಆದರೂ ಅವರ ಮಾತಿಗೆ ಸಮಾಧಾನಗೊಳ್ಳದ ಅವಳು ಎಂದು ಮಹಡಿ ಮೇಲಿನ ಟೆರೇಸ್ ಮೇಲೆ ಹತ್ತಿ ಆ ಮನೆಯ ಕಡೆ ನೋಡತೊಡಗಿದಳು. ಅಲ್ಲಿ ಒಂದು ಕಾರು ಮಾತ್ರ ಕಾಣಿಸುತ್ತಿತ್ತು. ಬಹುಶಃ ಅವನು ಅಂದರೆ ಅಭಿಷೇಕ್ ಆಚೆ ಹೋಗಿರಬೇಕೆಂದುಕೊಂಡಳು ಆರುಷಿ. ಬೇರೆ ಯಾರೂ ಕಾಣಿಸುತ್ತಿರಲಿಲ್ಲ. ಆವಾಗಲೇ 10 ಗಂಟೆ ಆಗಲು 10 ನಿಮಿಷ ಇತ್ತು. ಒಬ್ಬರು ವಯಸ್ಸಾದ ತಾತ ರೇಷ್ಮೆ ಪಂಚೆ, ಬಿಳಿ ಜುಬ್ಬ ಹಾಗೂ ಬಂಗಾರದ ಅಂಚಿನ ಬಿಳಿ ಶಾಲನ್ನು ಹಾಕಿಕೊಂಡು ಕೈಯಲ್ಲಿ ವಾಕಿಂಗ್ ಸ್ಟಿಕ್ ಹಿಡಿದುಕೊಂಡು ಮನೆಯ ದೊಡ್ಡದಾದ ಬಾಗಿಲಿನಿಂದ ಹೊರಗೆ ಬರುತ್ತಿದ್ದರು. ಅವರ ಜೊತೆಗೆ ಮಧ್ಯ ವಯಸ್ಸಿನ ಹೆಂಗಸೊಬ್ಬರು ಅವರ ಹಿಂದೆ ನಡೆದುಕೊಂಡು ಬರುತ್ತಿರುವುದನ್ನು ಟೆರೇಸ್ ಮೇಲಿನಿಂದ ಗಮನಿಸಿದ ಆರುಷಿ ಅವರನ್ನೇ ನೋಡುತ್ತಾ ನಿಂತು ಬಿಟ್ಟಳು. ಸುಂದರವಾದ ಗಾರ್ಡನ್ನಲ್ಲಿ ಬಂದು ಆ ತಾತ ಅಲ್ಲಿ ಅರಳಿ ನಿಂತಿರುವ ಹೂಗಳನ್ನು ಒಂದೊಂದಾಗಿ ನೋಡುತ್ತಾ ಸುತ್ತಾಡಲು ಶುರು ಮಾಡಿದ್ದರು. ಅವರೊಂದಿಗೆ ಬಂದ ಆ ಹೆಂಗಸು ಕೂಡ ಬೇರೆ ಕೆಲಸದಾಳುಗಳೊಂದಿಗೆ ಸೇರಿ ಆ ಗಿಡಗಳ ಸುತ್ತ ಕ್ಲೀನ್ ಮಾಡಿ ಅವುಗಳಿಗೆ ನೀರು ಹಾಕುತ್ತಿದ್ದರು. ಇದೇ ಒಳ್ಳೆಯ ಸಮಯವೆಂದುಕೊಂಡ ಆರುಷಿ ದಡಬಡನೆ ದೊಡ್ಡಮ್ಮ ದೊಡ್ಡಮ್ಮ ಎಂದು ಟೆರೇಸ್ನಿಂದ ಕೆಳಗಿಳಿದು ಬಂದಳು. ಇದನ್ನು ಗಮನಿಸಿದ ಸುಕನ್ಯಾರವರು, ಏನಾಯಿತು ಆರು, ಯಾಕೆ ಹೀಗೆ ಓಡೋಡಿ ಬರುತ್ತಿದ್ದೀಯಾ? ಈ ಮೆಟ್ಟಿಲುಗಳಲ್ಲಿ ಕಾಲು ಜಾರಿ ಬಿದ್ದರೆ ಏನು ಗತಿ ಎಂದರು. ದೊಡ್ಡಮ್ಮ, ನೀವು ಹೇಳಿದ್ರಲ್ಲ 10 ಗಂಟೆ ಮೇಲೆ ಆ ಮನೆಗೆ ಹೋಗೋಣ ಅಂತ. ಅಲ್ಲಿ ಅವರು ಹೊರಗಡೆ ಗಾರ್ಡನ್ನಲ್ಲಿ ಇದ್ದಾರೆ, ಬನ್ನಿ ಹೋಗೋಣ ಎಂದಳು ಆರುಷಿ. ಈ ಹುಡುಗಿಗೆ ಯಾಕೆ ಇಷ್ಟೊಂದು ಆಸಕ್ತಿ ಆ ಮನೆಯ ಮೇಲೆ ಎಂದುಕೊಂಡು ಸರಿ ಎಂದು ಎದ್ದು ಹೊರನಡೆದರು ಸುಕನ್ಯಾ. ಅವರ ಹಿಂದೆನೇ ಆರುಷಿ ಕೂಡ ಹೆಜ್ಜೆ ಹಾಕಿದಳು. ಅವರ ಮನೆಗಿಂತ ಸುಮಾರು ಅಡಿಗಳಷ್ಟು ಎತ್ತರಕ್ಕೆ ಮನೆಯ ಕಾಂಪೌಂಡ್ ಇತ್ತು. ಮನೆಯ ಬಾಗಿಲನ್ನು ತಲುಪಲು ಗಾರ್ಡನ್ಗಿಂತ 11 ಮೆಟ್ಟಿಲುಗಳನ್ನು ಹತ್ತಿ ಒಳ ಹೋಗಬೇಕಾಗಿತ್ತು. ಸುತ್ತಲೂ ಹೂವಿನ ಗಾರ್ಡನ್, ಹೂವಿನಿಂದ ಕಂಗೊಳಿಸುತ್ತಿತ್ತು. ಮೆಲ್ಲನೆ ಆ ಮನೆಯ ಗೇಟಿನ ಮುಂದೆ ಬಂದ ಸುಕನ್ಯಾರವರಿಗೆ ಮನಸ್ಸಿನಲ್ಲಿ ಒಂದು ತರಹ ಕಸಿವಿಸಿಯಾಗುತ್ತಿತ್ತು. ಆದರೂ ಧೈರ್ಯ ಮಾಡಿ ಬಂದವರನ್ನು ಗೇಟಿನ ಬಳಿ ಕುಳಿತಿದ್ದ ವಾಚ್ಮೆನ್ ನಕ್ಕು, ಏನ್ ಮೇಡಮ್, ಯಾವತ್ತು ಬರದೇ ಇದ್ದವರು ಇವತ್ತು ಬಂದಿದ್ದೀರಾ? ಹಾಂ, ಅದು ಇವಳು ಮನೆಯನ್ನು ನೋಡಬೇಕಂತ ಆಸೆಪಟ್ಟಳು, ಅದಕ್ಕೆ ಬಂದೆ ಎಂದರು ಸುಕನ್ಯಾ. ಅಯ್ಯೋ, ಅದಕ್ಕೇನಂತೆ, ಧಾರಾಳವಾಗಿ ಹೋಗಿ, ನಾನು ಕೇಳಿಕೊಂಡು ಬರುತ್ತೇನೆ ಎಂದು ಒಳ ನಡೆದನು ವಾಚ್ಮ್ಯಾನ್. 5 ನಿಮಿಷ ಬಿಟ್ಟು ಹೊರಗೆ ಬಂದವನು, ಮೇಡಮ್, ಯಜಮಾನರು ಬರೋದಕ್ಕೆ ಹೇಳಿದ್ರು, ಹೋಗಿ ಒಳಗೆ ಎಂದಾಗ ಆರುಷಿ ಮಾತ್ರ ತುಂಬ ಖುಷಿಪಟ್ಟಳು. ಸುಕನ್ಯಾರವರು ಕೂಡ ನಿಟ್ಟುಸಿರು ಬಿಟ್ಟು ಒಳ ನಡೆದರು. ಒಳ ಹೋಗುತ್ತಲೇ ಸರೋಜಮ್ಮನವರು ಅವರನ್ನು ನಗುತ್ತಲೇ ಮಾತನಾಡಿಸತೊಡಗಿದರು. ಸಾಕಷ್ಟು ಕಾತರದಿಂದ ಕಾಯುತ್ತಿದ್ದ ಆರುಷಿ ಮಾತ್ರ ಅಲ್ಲಿ ನಿಲ್ಲದೆ ದೂರದಲ್ಲಿ ನೋಡಿದ್ದ ಆ ಬಣ್ಣ ಬಣ್ಣದ ಹೂಗಳನ್ನು ಹತ್ತಿರದಲ್ಲಿ ನೋಡಿ ಅವುಗಳನ್ನು ಸ್ಪರ್ಶಿಸಿದ ಅವಳ ಮನಸ್ಸು ಸಂತೋಷಗೊಂಡಿತ್ತು. ಇಡೀ ಗಾರ್ಡನ್ ಸುತ್ತಾಡಲು ಶುರು ಮಾಡಿದಳು. ಇನ್ನೊಂದು ಕಡೆ ಗಿಡಗಳ ಮರೆಯಲ್ಲಿ ಇದ್ದು ಗಿಡಗಳನ್ನು ನೋಡುತ್ತಿದ್ದ ತಾತ ಶ್ರೀನಿವಾಸ್ ಶರ್ಮಾರವರನ್ನು ನೋಡಿದಳು ಆರುಷಿ. ಆದರೆ ಅವರು ಅವಳ ಮುಂದುಗಡೆ ಇದ್ದರು. ಇವಳು ಬಂದು ನಿಂತಿರೋದು ಅವರಿಗೆ ಗೊತ್ತಾಗಲೇ ಇಲ್ಲ. ಆದರೆ ಆರುಷಿ ಸುಮ್ಮನಿರದೆ ಗುಡ್ ಮಾರ್ನಿಂಗ್ ತಾತ ಎಂದು ಮೆಲ್ಲಗೆ ನುಡಿದಳು. ಶರ್ಮಾರವರು ಹಠಾತ್ತನೆ ಧ್ವನಿ ಬಂದ ಕಡೆಗೆ ತಿರುಗಿದವರಿಗೆ ಆಶ್ಚರ್ಯದ ಜೊತೆಗೆ ಇಷ್ಟು ಮುದ್ದಾದ ಮುಖದಲ್ಲಿ ಮಂದಹಾಸವನ್ನು ಹೊತ್ತುಕೊಂಡಿರುವ ಹುಡುಗಿ ಯಾರಿರಬಹುದು, ಹೇಗೆ ಒಳಗಡೆ ಬಂದಳು ಎನ್ನುವ ವಿಚಾರಗಳು ತಿಳಿಯದೇ ಹೋಯಿತು ಶರ್ಮಾರಿಗೆ. ಆದರೆ ದುರುಗುಟ್ಟಿ ನೋಡುತ್ತಿದ್ದ ಅವರನ್ನು ನೋಡಿದ ಅವಳು, ಸಾರಿ ತಾತ ಅಂದಿದ್ದು ನಿಮಗೆ ಇಷ್ಟ ಆಗಿಲ್ವೇನೋ, ದಯವಿಟ್ಟು ಕ್ಷಮಿಸಿ ಎಂದಳು ಆರುಷಿ. ಆದರೂ ಗದರಿಸದೆ, ಪರವಾಗಿಲ್ಲಮ್ಮ, ಮುದುಕನ ತಾತ ಅನ್ನದೆ ಇನ್ನೇನು ಹೇಳುತ್ತಾರೆ ಎಂದು ನಗುತ್ತಲೇ, ಯಾರಮ್ಮ ನೀನು ಕೇಳಿದರು ಶ್ರೀನಿವಾಸ್ ಶರ್ಮಾರವರು. ಅದು ತಾತ, ನಾನು ಎದುರುಗಡೆ ಮನೆಗೆ ರಜೆ ಕಳೆಯುವುದಕ್ಕೆ ಬಂದಿದ್ದೇನೆ, ಸುಕನ್ಯಾ ದೊಡ್ಡಮ್ಮನ ಜೊತೆಗೆ ಬಂದೆ ಎಂದಾಗ, ಓ ಈಗ ತಾನೇ ಅವನು ಹೇಳಿ ಹೋದ, ಮರೆತೇ ಬಿಟ್ಟೆ ನಾನು, ವಯಸ್ಸಾಯಿತು ನೋಡು ಎಂದು ನಕ್ಕು ಹೇಳಿದರು ಶರ್ಮಾರವರು. ಅಷ್ಟರಲ್ಲಿ ಸುಕನ್ಯಾರವರು ಕೂಡ ಅಲ್ಲಿಗೆ ಬಂದವರು ಶರ್ಮಾರಿಗೆ ನಮಸ್ಕರಿಸಿ ಹೇಳಿದರು, ಸರ್, ಇವಳು ನನ್ನ ತಂಗಿ ಮಗಳು, ರಜೆಗೆ ನಮ್ಮನೆಗೆ ಬಂದಿದ್ದಾಳೆ ಎಂದರು. ಹಾಂ, ಎಲ್ಲ ಹೇಳಿದ್ಲು. ಅವಳು ತುಂಬ ಚುರುಕಿದ್ದಾಳೆ, ಬುದ್ಧಿವಂತೆ, ಮುದ್ದಾಗಿದ್ದಾಳೆ. ಏನು ಹೆಸರು ನಿಂದು ಕೇಳಿದರು. ಆರುಷಿ ತಾತ ಎಂದಳು. ಹೌದಾ, ನಿನ್ನ ಹೆಸರು ಹೇಗೆ ಮುದ್ದಾಗಿದೆಯೋ ನೀನು ಕೂಡ ಅಷ್ಟೇ ಮುದ್ದಾಗಿದ್ದಿ ಎಂದರು ಶರ್ಮಾ. ಬನ್ನಿ ಒಳಗಡೆ ಹೋಗೋಣ ಅಂದು ಅವರನ್ನು ಒಳಗೆ ಕರೆದುಕೊಂಡು ಹೋದರು. ಸುಕನ್ಯಾರವರು ಇದೇ ಮೊದಲ ಬಾರಿ ಅವರ ಮನೆಗೆ ಬಂದಿದ್ದರು. ಆ ಅರಮನೆಯಂಥ ಮನೆಯ ಬಾಗಿಲು ಸಾಕಷ್ಟು ದೊಡ್ಡದಿತ್ತು. ಅದರಲ್ಲಿ ಅನೇಕ ತರಹದ ಕುಸುರಿ ಕೆಲಸಗಳನ್ನು ಕೆತ್ತಲಾಗಿತ್ತು. ಅದನ್ನೆಲ್ಲ ಕುತೂಹಲದಿಂದ ನೋಡುತ್ತಿದ್ದಳು ಆರುಷಿ. ಹಾಗೆ ಒಳಗೆ ಬರುತ್ತಲೇ ದೊಡ್ಡದಾದ ಹಾಲ್ ಇತ್ತು. ಅದು ಒಂದು ವಸ್ತು ಪ್ರದರ್ಶನದ ವಿಶಾಲವಾದ ಹಾಲ್ನಂತಿತ್ತು. ಸಾಕಷ್ಟು ಅಲಂಕಾರಿಕ ವಸ್ತುಗಳೊಂದಿಗೆ ಕಂಗೊಳಿಸುತ್ತಿತ್ತು.
ಅಲ್ಲಿದ್ದ ಪ್ರತಿಯೊಂದನ್ನು ಕುತೂಹಲದಿಂದ ನೋಡುತ್ತಿದ್ದ ಅವಳ ಮುದ್ದಾದ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಇದನ್ನೆಲ್ಲ ನೋಡುತ್ತಿದ್ದ ಶರ್ಮಾರವರು, ಏನ್ ಪುಟ್ಟ, ಅಷ್ಟೊಂದು ಆಸಕ್ತಿಯಿಂದ ನೋಡುತ್ತಿದ್ದೀಯಲ್ಲ ಎಂದು ಕೇಳಲು ಅವಳು ಹಾಗೇನೆ, ಅದಕ್ಕೆ ಬಂದಿದ್ದು ಅವಳು. ಬೆಳಗಿನಿಂದ ಶುರು ಮಾಡಿದ್ದಾಳೆ, ಅಲ್ಲಿಗೆ ಹೋಗಿ ಬರೋಣ ಎಂದು ನಗುತ್ತಾ ಹೇಳಿದರು ಸುಕನ್ಯೆ. ಓಹೋ ಹೌದಾ, ಯಾಕಂತೆ ಎಂದು ಕೇಳಲು, ತಾತ, ನನಗೆ ನಿಮ್ಮ ಆ ಹೂವಿನ ತೋಟ, ಅಲ್ಲಿರುವ ಬಣ್ಣ ಬಣ್ಣದ ಹೂಗಳನ್ನು ನೋಡಿ ತುಂಬ ಇಷ್ಟ ಆಯಿತು. ಅದಕ್ಕೆ ಹೋಗಿ ಬರುವ ಅಂತ ದೊಡ್ಡಮ್ಮನಲ್ಲಿ ಹೇಳಿದೆ ಎಂದಳು ಆರುಷಿ. ಸರಿ ಪುಟ್ಟ, ಹೋಗೋಣವಾ ಎಂದು ಕೇಳಿದರು ಸುಕನ್ಯಾ. ದೊಡ್ಡಮ್ಮ ಸ್ವಲ್ಪ ಇದ್ದು ಆಮೇಲೆ ಹೋಗೋಣ ಎಂದು ಆರುಷಿ ಹೇಳಲು, ಪುಟ್ಟ, ಮನೆಯಲ್ಲಿ ಯಾರೂ ಇಲ್ಲ, ನಾನು ಹೋಗುತ್ತೇನೆ, ನೀನು ಆಮೇಲೆ ಬಾ ಎಂದರು ಸುಕನ್ಯೆ. ಅದಕ್ಕೆ ಶರ್ಮಾರವರು, ನನಗೂ ಕೂಡ ಮಾತನಾಡಲು ಯಾರೂ ಇಲ್ಲ, ನೀವು ಹೋಗಿ, ಅವಳು ಆಮೇಲೆ ಬರುತ್ತಾಳೆ ಎಂದರು. ಸುಕನ್ಯಾರವರು ಇಷ್ಟವಿಲ್ಲದಿದ್ದರೂ ಅವಳನ್ನು ಬಿಟ್ಟು ಮನೆಗೆ ಹಿಂತಿರುಗಿದರು. ಆರುಷಿ ಹಾಗೂ ಶರ್ಮಾರವರು ಸಾಕಷ್ಟು ಹರಟುತ್ತಾ ಕುಳಿತಿದ್ದವರಿಗೆ ಸಮಯ ಕಳೆದದ್ದೇ ಗೊತ್ತಾಗಲಿಲ್ಲ. ಇದನ್ನು ಗಮನಿಸುತ್ತಿದ್ದ ಸರೋಜಮ್ಮನವರು ಕೂಡ ಸಂತೋಷಗೊಂಡಿದ್ದರು. ಅವರು ಆ ಮನೆಗೆ ಬಂದಾಗಿನಿಂದ ಇದುವರೆಗೂ ಶರ್ಮಾರವರ ಮುಖದಲ್ಲಿ ಯಾವತ್ತೂ ನಗುವನ್ನು ಕಾಣಲಿಲ್ಲ ಅವರು. ಆರುಷಿ ಸರೋಜಮ್ಮನವರು ಕೊಟ್ಟ ತಿಂಡಿ ಜ್ಯೂಸನ್ನು ಕುಡಿದು, ತಾತ, ನಾಳೆ ಬರುತ್ತೇನೆ ಎಂದು ಹೇಳಲು, ತುಂಬ ಸಂತೋಷವಾಯಿತು ಪುಟ್ಟ, ನಿನ್ನ ಜೊತೆ ಮಾತನಾಡಿ. ನಾಳೆನು ಬಾ, ಪರವಾಗಿಲ್ಲ, ಯಾರನ್ನು ಕೇಳೋದು ಬೇಡ, ನೇರವಾಗಿ ಬಾ ಎಂದರು ಶರ್ಮ. ಇತ್ತ ಕಡೆ ಆಫೀಸ್ಗೆ ಹೋದ ಅಭಿ ಕೆಲಸದಲ್ಲಿ ಮಗ್ನನಾಗಿ ಇದ್ದವನು ಒಮ್ಮೆಲೆ ಮಂದಹಾಸ ಬೀರುತ್ತಿದ್ದ ಆ ಮುದ್ದಾದ ಮುಖ ಅವನ ಕಣ್ಣ ಮುಂದೆ ಬಂದು ಅವನ ತಲ್ಲೀನತೆಗೆ ತೊಂದರೆ ಕೊಡಲು ಶುರುವಾಗಿತ್ತು. ಆದರೂ ಸ್ವಲ್ಪ ಬಿಡುವು ಮಾಡಿಕೊಂಡು ಪಿಯಾನ್ಗೆ ಕಾಫಿ ತರಲು ಹೇಳಿ ಕುಡಿದು ಮತ್ತೆ ತನ್ನ ಮನಸ್ಸನ್ನು ಕೆಲಸದ ಕಡೆಗೆ ಹರಿಸಿದ್ದನು. ಸಂಜೆ ತನಕ ಕೆಲಸ ಮಾಡಿ ಆಫೀಸ್ನಿಂದ ಮನೆಗೆ ಹೊರಟನು ಅಭಿಷೇಕ್. ಮನೆಗೆ ಬರುತ್ತಲೇ 4 ದಿನಗಳಿಂದ ಹುಷಾರು ತಪ್ಪಿ ಮಲಗಿದ್ದ ತಾತ ಶರ್ಮಾರವರು ಇಂದು ತಮಗೆ ಏನೂ ಆಗಿಲ್ಲವೆಂಬಂತೆ ಲವಲವಿಕೆಯಿಂದ ಆರಾಮವಾಗಿ ಎಂದಿನಂತೆ ಹಾಲ್ನಲ್ಲಿ ಸೋಫಾದಲ್ಲಿ ಆರಾಮವಾಗಿ ಕುಳಿತು ಪುಸ್ತಕವನ್ನು ಹಿಡಿದು ಓದುತ್ತಿದ್ದರು. ಅವರ ಮುಖದಲ್ಲಿ ಮಂದಹಾಸ ತುಂಬಿತ್ತು. ಇದನ್ನು ಗಮನಿಸಿದ ಅಭಿ ಅವರ ಬಳಿ ಬಂದು, ತಾತ, ಏನಿವತ್ತು ಇಷ್ಟು ಲವಲವಿಕೆಯಿಂದ ಇದ್ದೀರಲ್ಲ, ನಿಮ್ಮನ್ನು ನೋಡಿದರೆ ಆರಾಮವಾಗಿದ್ದೀರಂತ ಅನಿಸುತ್ತೆ ಎಂದಾಗ, ಅಭಿ, ಇವತ್ತು ಹುಷಾರಾಗಿದ್ದೇನೆ, ಇನ್ನು ಮೇಲೆ ಅಂಥ ಸಮಸ್ಯೆ ಏನೂ ಆಗುವುದಿಲ್ಲ ಅಂತ ಅಂದುಕೊಂಡಿದ್ದೇನೆ ಎಂದರು ಶರ್ಮಾರವರು. ಅಂದರೆ ಇದೆಲ್ಲ ಹೇಗೆ ಸಾಧ್ಯ ಎಂದು ಅಭಿ ಕೇಳಲು, ಏನಿಲ್ಲ ಕಣೋ, ನೀನು ಹೋಗಿ ಫ್ರೆಶ್ ಆಗಿ ಕಾಫಿ ಕುಡಿದು ರೆಸ್ಟ್ ತಗೋ ಎಂದು ಮಾತನ್ನು ತಿರುಗಿಸಿಬಿಟ್ಟರು ಶರ್ಮಾ. ಬೆಳಗಿನಿಂದ ಹೊಸ ವಿಚಾರಗಳಿಂದ ಯೋಚನೆಯಲ್ಲಿದ್ದ ಅಭಿ ಸ್ವಲ್ಪ ಆಫೀಸ್ ಕೆಲಸಗಳನ್ನು ಮಾಡಿದವನು ಊಟ ಮುಗಿಸಿ ಬೇಗ ಮಲಗಿಬಿಟ್ಟನು. ಮರುದಿನ ಬೆಳಿಗ್ಗೆ ಎದ್ದವನು ಎಂದಿನಂತೆ ತನ್ನ ನಿತ್ಯ ಕರ್ಮಗಳನ್ನು ಮಾಡುತ್ತಿದ್ದವನಿಗೆ ನಿನ್ನೆಯ ದಿನ ಆ ಮನೆಯ ಹುಡುಗಿ ತುಳಸಿ ಕಟ್ಟೆಯ ಮುಂದೆ ಇದ್ದವಳು ಮುದ್ದಾದ ಆ ನಗುಮುಖ, ಅವಳ ಸುಂದರವಾದ ಮೈಮಾಟ, ಅವುಗಳೆಲ್ಲ ಅವನ ಕಣ್ಣ ಮುಂದೆ ಬರಲು ಇವತ್ತು ಕೂಡ ಆ ಹುಡುಗಿ ಅಲ್ಲಿ ಇರುವಳು ಎಂದು ನೋಡಲು ಹೊರಗಡೆ ಹೋದನು ಅಭಿ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ವ್ಯಾಯಾಮ ಮಾಡಿ ಸ್ನಾನ ಮುಗಿಸಿ ತುಳಸಿ ಗಿಡಕ್ಕೆ ಸುತ್ತು ಬಂದು ಸೂರ್ಯನಿಗೆ ನಮಸ್ಕರಿಸಲು ಬಂದವನಿಗೆ ನಿನ್ನೆಯಂತೆ ಇವತ್ತು ಕೂಡ ಇನ್ನೊಂದು ಬಣ್ಣದ ಜರಿಪಟ್ಟೆಯ ಲಂಗದ ಮೇಲೆ ಅದಕ್ಕೆ ಹೊಂದಾಣಿಕೆಯಾಗುವ ಅಪ್ಸರಿಯನ್ನು ಉಟ್ಟು ಮುದ್ದು ಗೊಂಬೆಯಂತೆ ಕಾಣುತ್ತಿದ್ದಳು. ತುಳಸಿ ಗಿಡದ ಚಿಕ್ಕ ಚಿಕ್ಕ ಕೊಂಬೆಗಳಿಗೆ ಹೂಗಳನ್ನು ಒಂದೊಂದೇ ಸಿಕ್ಕಿಸುತ್ತಾ ನೋಡುಗರಿಗೆ ಅದೊಂದು ಹೂವಿನ ಗಿಡವೇನೋ ಅನ್ನಿಸುವಂತಿತ್ತು. ಮುಖದಲ್ಲಿ ಮಂದಹಾಸ ತುಂಬಿಕೊಂಡಿದ್ದ ಅವಳನ್ನು ನೋಡಿದ ಅಭಿಯ ಕಣ್ಣು ಮಿಸುಕಾಡಲೇ ಇಲ್ಲ. ಅವನು ನಿಂತ ಜಾಗದಲ್ಲಿ ಅವಳು ಸ್ಪಷ್ಟವಾಗಿ ಕಾಣುತ್ತಿದ್ದಳು. 1 ನಿಮಿಷ ಹಾಗೆ ನೋಡುತ್ತಿದ್ದವನು ಎಚ್ಚೆತ್ತುಕೊಂಡು ಸೂರ್ಯನಿಗೆ ನಮಸ್ಕರಿಸಿ ವೇಗವಾಗಿ ಮನೆಯ ಒಳಗೆ ನಡೆದನು. ಒಂದೇ ಸಮನೆ ಆರುಷಿಯ ಕಣ್ಣು ಅವನ ಮನೆ ಬಾಗಿಲಿನ ಕಡೆಗೆ ಹರಿದಾಗ ಯಾರೋ ಯುವಕ ಒಳಗೆ ಹೋದಂತೆ ಅನಿಸಿತು ಅವಳಿಗೆ. ಆದರೂ ಅದನ್ನು ತಲೆಗೆ ಹಾಕಿಕೊಳ್ಳದೆ ಪೂಜೆಯ ಕಡೆಗೆ ಗಮನ ಹರಿಸಿದಳು ಆರುಷಿ. ಅಲ್ಲಿಂದ ತನ್ನ ರೂಮಿಗೆ ಬಂದವನು ತಲೆಯನ್ನು 2 ಕೈಗಳಿಂದ ಹಿಡಿದು ಬಗ್ಗಿ ಕುಳಿತ ಅಭಿಷೇಕ್. ನಾನು ಯಾಕೆ ಅವಳ ಬಗ್ಗೆ ಇಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಿದ್ದೇನೆ? ಏನಾಗಿದೆ ನನಗೆ? ಬಹುಶಃ ಅವಳ ಆ ನಗು, ಶಾಂತಿ ನನಗೆ ಯಾವತ್ತೂ ಸಿಗುವುದಿಲ್ಲವೇನೋ. ಅದಕ್ಕೆ ನಾನು ಅವಳನ್ನು ನೋಡಿದ ಕೂಡಲೇ ಇಷ್ಟೊಂದು ಡಿಸ್ಟರ್ಬ್ ಆಗುತ್ತಿದ್ದೇನೆ ಎಂದನಿಸಿ ಇನ್ನು ಅವಳನ್ನು ನಾನು ನೋಡಬಾರದು, ಅವಳನ್ನು ದ್ವೇಷಿಸಬೇಕು ಎಂದುಕೊಂಡು ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಆಫೀಸಿಗೆ ರೆಡಿಯಾಗತೊಡಗಿದನು ಅಭಿ. ಮುಂದುವರಿಯುವುದು.